ದಾವಣಗೆರೆ ಏನವ? ಹೌದು. ಹಾಂ, ನನ್ನ ಮಗನ ಅಲ್ಲೇ ಇರ್ತಾನೆ ನೋಡುವ. ಹಾಂ ಸರ್, ಹಾಂ ಸರ್. ದಾವಣಗೆರೆಗೆ ಇರ್ತಾನವ, ಬರಂಗಿಲ್ಲವ. ಹಾಂ ಸರ್. ಹಾಂ, ಬರೇ ಇದ್ದ ಹೇಳ್ತಾನ. ಈ ಕಡೆಯಿಂದ ನಾನು ಇದನ್ನು ಒತ್ತಿದ್ರೆ ಇದ್ರ ರೊಕ್ಕ ಇಲ್ಲ, ಹೋಗೋದಲ್ಲಿ ಫೋನ್ ಅಂತೈತಿ. ಅದೇ ಸರ್, ಈಗ ಬರೋದೇನೇ ಇಲ್ಲ ಸರ್ ನಿಮ್ಗೆ ಫೋನು. ಅದಕ್ಕೋಸ್ಕರ ನಿಮಗೆ ಇನ್ಫಾರ್ಮ್ ಮಾಡ್ತಿರೋದು. ಕಾಲ್ಸ್ ಬರೋದೇನೇ ಇಲ್ಲ ನನಗಾಗತ್ತೆ. ನಿಮಗೂ ಬಂದಾಗ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದು. 180 ರೂಪಾಯಿ ಹೋಗಿ ರೀಚಾರ್ಜ್ ಮಾಡಿಸ್ಕೊಳ್ಳಿ, ಓಕೆನಾ? ತಾಯಿ ಅಲ್ಲಿ ಹೋಗಿ ಕೊಡ್ತೀನಿ. ನಿನ್ನ ಹೆಸರವ? ನಮ್ಮ ಹೆಸರು ವಿಜಯಲಕ್ಷ್ಮಿ ಸರ್. ಹಾಂ, ವಿಜಯಕ್ಕ ಅಲ್ಲಿಗೆ ಹೋಗಿ ಫೋನ್ ಕೊಡ್ತಾನವ. ಸ್ವಲ್ಪ ಹೇಳವ ಅವನಿಗೆ, ಹುಡುಗ ಅವನಿಗೆ ಹೆಂಗೆ ರೊಕ್ಕ ಹಾಕ್ಬೇಕಂತ ಹೇಳ್ಬೋದೇನ. ನಿಂದು ಲಾಸ್ಟ್ 121610. ಹಾಂ, ಇದೇ ನಂಬರಿಗೆ ಮಾಡ್ದೆ ನೋಡುವ. ಹಾಂ ಸರ್, ಹಾಂ ಸರ್, ಮಾಡಿ ಸರ್. ಸರ್, ಇನ್ನು ಅರ್ಧ ಗಂಟೆ ಬಿಟ್ಟು ನನಗೆ ಕಾಲ್ ಮಾಡಿ. ಇನ್ನು ಅರ್ಧ ಗಂಟೆ ನಾನು? ಹಾಂ ಆಯಿತು. ಸರ್, ಹೋಗ್ತೀರಿ ನೀವು ರೀಚಾರ್ಜ್ ಮಾಡ್ಸೋಕ್ಕೆ? ಹಾಂ, ಇನ್ನು ಅರ್ಧ ಗಂಟೆ. ನಾನು ಹಾಲು ಹಿಂಡ್ತೇನವ. ಈಗ ಹಾಲು ಹಿಂಡಿ ಹಾಕಿ ಹೋಗ್ಕನವ. ಅಲ್ಲಿ ಹಿಂಗೆ ಹಾಕಿ ಬರಬೇಕಾರೆ ಡೈರಿ ಹತ್ರನ ಹೋಗ್ಕನೆ, ಅಲ್ಲಿ ಹೋಗಿ ಫೋನ್ ಮಾಡ್ಕೊಡ್ತಾನೆ. ಓಕೆ ನೋ. ನಮ್ಮ ಹುಡುಗನ ಅಲ್ಲೇ ದಾವಣಗೆರೆಗೆ ಇರ್ತಾವ. ಅವನಿಗೆ ಹೇಳಿದ್ರೆ ಸಾಕಾಗ್ಬಿಡತ್ತವ ನನಗಂತ್ರ. ಏನು ಮಾಡೋಕ್ಕೈತವ ಜೀವನ. ಸರಿ ತಗೊಳ್ವ. ಹಾಂ, ನಾನು ಅಲ್ಲಿ ಹೋಗಿ ಫೋನ್ ಮಾಡ್ತೀನಿ ತಗೊಳ್ವ. ಹ್ಞೂ ಚಹಾ ಕುಡ್ತೀನವ ತಾಯಿ? ಹ್ಞೂ, ಆಗೈತೆ ಸರ್, ಆಗೈತೆ ಸರ್. ತುಂಬ ಥ್ಯಾಂಕ್ಸ್ ಸರ್. ಓಕೆ ಓಕೆ ಓಕೆ, ಅಲ್ಲಿ ಹೋಗಿ ಫೋನ್ ಮಾಡ್ತೀನಿ ಬೇವ. ಹಾಂ, ಹ್ಞೂ ಬೇವ. ಹೇಳ್ತೀನಿ ಸರ್, 189 ರೀಚಾರ್ಜ್ ಮಾಡಿ ಸರ್ ಅವ್ರಿಗೆ. ಹ್ಞೂ ಬೇವ. ಅಲ್ಲಿ ಫೋನ್ ಮಾಡ್ಕೊಡ್ತೇನೆ ಬೇವ. ಹೇಳವ ಅಲ್ಲಿ ಒಂದಿಟ್ಟು. ಸರಿವ. ಹ್ಞೂ.